ಇನ್ನು ಈ 21st ಸೆಂಚುರಿಯಲ್ಲೂ ದೆವ್ವ ಗಿವ್ವ ಅಂತಿರಲ್ಲ ಅಂತ ಹೇಳ್ತೀರಾ. ಸರಿ, ಈ ಥರನೇ ಯೋಚನೆ ಮಾಡೋ ಒಬ್ಬ ಹುಡುಗ ಇದ್ದ. ಸೈನ್ಸನ್ನು ನಂಬಿ, ಲಾಜಿಕ್ನ ನಂಬಿ, ದೆವ್ವ ಅನ್ನೋದು ಬರೀ ನಮ್ಮ ಬ್ರೈಮಲ್ಲಿರೋ ಒಂದು ಕೆಮಿಕಲ್ ಅಂತ ಅಂದ್ಕೊಂಡಿದ್ದವನ. ಒಂದಲ್ಲ ಎರಡಲ್ಲ ಹಂಗೆ ಅಂದ್ಕೊಂಡು 6,000 ಹಾಂಟೆಡ್ ಪ್ಲೇಸ್ಗೆ ಹೋಗಿದ್ದ. ಸ್ಮಶಾನದಲ್ಲೇ ಮಲ್ಕೊಂಡಿದ್ದ, ಮಾರ್ಚರಿಯಲ್ಲಿ ಮಲ್ಕೊಂಡಿದ್ದ, ಶವಗಳ ಜೊತೆನೇ ಇರ್ತಿದ್ದ. ದಮ್ ಇದ್ರೆ ಬನ್ನಿ ಅಂತ ದೆವ್ವಾಗೆ ಚಾಲೆಂಜ್ ಆಗ್ತಿದ್ದ. ಆ ಹುಡುಗನ ಹೆಸರೇ ಗೌರವ್ ತಿವಾರಿ, ಇಂಡಿಯಾಸ್ ಗ್ರೇಟೆಸ್ಟ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಬಟ್ ಯಾರು ದೆವ್ವನೇ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಹೋದ್ರು ಅವನೇ ಕೊನೆಗೆ ನನ್ನ ಹತ್ರ ದೆವ್ವ ನನ್ನ ಸಾವಿಗೆ ಕಾರಣ ತಿಳ್ಕೊಂಡು ಓಡಾಡ್ಕೊಂಡು ಸತ್ತೋದ. ಇವನ್ನ ಯಾರು ಸಾಯಿಸಿದ್ರು ಅಥವಾ ದೆವ್ವನೇ ಬಂದು ನಿಜವಾಗ್ಲೂ ಸಾಯಿಸ್ತಾ? ಇದು ಬರೀ ಮನುಷ್ಯನ ಸ್ಟೋರಿ ಅಲ್ಲ, ಇದು ಸೈನ್ಸ್ಗೆ ಮತ್ತು ಸೂಪರ್ ನ್ಯಾಚುರಲ್ ಬಗ್ಗೆ ನಡೆದಿರುವಂಥ ಒಂದು ಯುದ್ಧ ಅಂತಲೇ ಹೇಳ್ಬೋದು. ಇದು ಯಾರು ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಯಾರಿಗೆಲ್ಲ ಈ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸು, ಡಾರ್ಕ್ ಎಂಟಿಟೀಸು ಅಥವಾ ಹಾರರ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಗೌರವ್ ತಿವಾರಿ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಈ ವಾಸ್ ದ ಫಸ್ಟ್ ಸರ್ಟಿಫೈಡ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಇನ್ ಇಂಡಿಯಾ. ಇವರು ಸ್ಥಾಪನೆ ಮಾಡಿದಂಥ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಅನ್ನೋ ಒಂದು ಆರ್ಗನೈಸೇಷನು ಸುಮಾರು 6,000ಕ್ಕಿಂತ ಹೆಚ್ಚು ಹಾಂಟೆಡ್ ಲೊಕೇಶನ್ಗೆ ಹೋಗಿ ಆ ಜಾಗದಲ್ಲಿ ನಿಜವಾಗ್ಲೂ ದೆವ್ವ ಇತ್ವಾ, ಆತ್ಮಗಳು ಇದೆಯಾ ಇಲ್ವಾ ಅಂತ ತುಂಬ ಅಡ್ವಾನ್ಸ್ ಆಗಿ ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡೋರು. ಆಗಿನ ಟೈಮಲ್ಲಿ ಇವರ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನಲ್ಲಿ ಬಳಸ್ತಿದ್ದಂಥ ಇಕ್ವಿಪ್ಮೆಂಟ್ಸು ಎಷ್ಟು ಅಡ್ವಾನ್ಸ್ ಆಗಿದ್ವು ಅಂದರೆ K2 ಮೀಟರ್ಸ್ ಅಂದರೆ ಏನು ಅಂತ ಇಂಡಿಯನ್ಸ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ ಅವರು. ಸೊ ಯಾವುದೋ ಹಾಂಟೆಡ್ ಪ್ಲೇಸ್ಗೆ ಹೋಗಿ ಅಲ್ಲಿರುವಂಥ ಮಿಸ್ಟ್ರೀಸ್ನ ಸಾಲ್ವ್ ಮಾಡಿಕೊಂಡು ಬರ್ತಿದ್ದ ಗೌರವ್ ತಿವಾರಿ ಒಂದು ದಿನ ಸಡನ್ಲಿ ತನ್ನ ಮನೆಯಲ್ಲಿ ಬಾತ್ರೂಮ್ನಲ್ಲಿ ಸತ್ತು ಬಿದ್ದಿರ್ತಾರೆ. ಇವತ್ತಿನವರೆಗೂ ಗೌರವ್ನ ಸಾವು ಒಂದು ಮಿಸ್ಟ್ರಿಯಾಗಿ ಉಳಿದ್ಬಿಟ್ಟಿದೆ. ಸೊ ಈ ಗೌರವ್ ತಿವಾರಿ ಯಾರು, ಅವ್ರ ಜೊತೆ ಏನಾಯಿತು, ಅವರು ಹೇಗೆ ಸತ್ತರು, ಪ್ರತಿಯೊಂದನ್ನು ನೋಡೋಣ ಬನ್ನಿ ಈ ವಿಡಿಯೋದ. ಬಟ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ. 2007ರಲ್ಲಿ USA ಫ್ಲೋರಿಡಾಗೆ ಒಬ್ಬ ಪೈಲಟ್ ಆಗಬೇಕು ಅಂತ ಹೋಗಿದಂಥ ವ್ಯಕ್ತಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿದ್ದು ಹೇಗೆ? ಬೇರೆಯವ್ರ ಥರ ಗೌರವ್ವರ್ಗೂ ಈ ಆತ್ಮ ಅನ್ನೋದು, ದೆವ್ವ ಭೂತಗಳು ಅನ್ನೋದು, ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಅನ್ನೋದು ಇವೆಲ್ಲ ಫೇಕು, ಇದರೆಲ್ಲ ನಂಬಿಕೆನೇ ಇರಲಿಲ್ಲ ಅವ್ರಿಗೆ. ಅಲ್ಲಿ ತನಕ ಆ ಒಂದು ಇನ್ಸಿಡೆಂಟ್ ಆಗೋ ತನಕ ಗೌರವ್ ಅವರು ತಮ್ಮ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಆ ಇನ್ಸಿಡೆಂಟು ಅವರ ಕಂಪ್ಲೀಟ್ ಪರ್ಸ್ಪೆಕ್ಟಿವ್ನೇ ಚೇಂಜ್ ಮಾಡಿಬಿಡುತ್ತೆ. ಏನಾಗುತ್ತೆ, 2007ರಲ್ಲಿ ಪೈಲಟ್ ಆಗಬೇಕು ಅಂತ ಇಂಡಿಯಾನ ಬಿಟ್ಟು US ಹೋಗ್ತಾರೆ. ಅವರು ತಮ್ಮ ಕಾಲೇಜ್ ಹಾಸ್ಟೆಲ್ಲು ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಅವರು ಔಟ್ಸೈಡ್ ಒಂದು ಮನೆ ಹುಡುಕ್ತಾ ಇರ್ತಾರೆ. ಆ ಕಾಲೇಜ್ ಅಕ್ಕಪಕ್ಕದಲ್ಲೇ ಒಂದು ಮನೆ ಸಿಗುತ್ತೆ ಆ್ಯಂಡ್ ಬಾಡಿಗೆ ಅಮೌಂಟ್ ಕೂಡ ಏನು ಜಾಸ್ತಿ ಇರಲಿಲ್ಲ. ಸೊ ಅವ್ರಿಗೇನು ಕಾಲೇಜಲ್ಲಿ ಹಾಸ್ಟೆಲ್ಗೆ ಫೀಸ್ ಪೇ ಮಾಡ್ತಿರಲ್ಲ ಅದೇ ರೇಂಜಲ್ಲಿ ಒಂದು ಮನೆ ಸಿಗುತ್ತೆ. ಸೊ ಗೌರವ್ ಅವರು ಹಾಸ್ಟೆಲ್ನ ಬಿಟ್ಟು ಆ ಒಂದು ಮನೆಗೆ ಶಿಫ್ಟ್ ಆಗ್ತಾರೆ. ಆ ಮನೆಗೆ ಸ್ಟಾರ್ಟಿಂಗ್ ಡೇಸು ಎಲ್ಲವೂ ಚೆನ್ನಾಗಿತ್ತು. ಬಟ್ ಬರ್ತಾ ಒಂದು ಸ್ವಲ್ಪ ದಿವಸ ಹೋಗ್ತಾ ಅವ್ರಿಗೆ ಫೀಲ್ ಆಗುತ್ತೆ ಏನಂದರೆ ಆ ಮನೆಯಲ್ಲಿ ಗೌರವ್ ಒಬ್ಬರೇ ಅಲ್ಲ, ಇನ್ನೂ ಯಾರೋ ಇದ್ದಾರೆ ಅಂತ. ರಾತ್ರಿ ಹೊತ್ತು ಗೌರವ್ ಬೆಡ್ರೂಮಲ್ಲಿ ಮಲಗಿರ್ಬೇಕಾದ್ರೆ ಯಾರೋ ಮನೆ ಒಳಗೆ ಬಂದಿರೋಂಥ ಸೌಂಡು, ಯಾರೋ ಒಂದು ಫುಡ್ ಸ್ಟೆಪ್ಸ್ನ ಸೌಂಡ್ಗಳು ಕೇಳೋದು. ಲೈಟ್ ಆನ್ ಮಾಡಿದ್ರೆ ಯಾರು ಇರ್ತಿರಲಿಲ್ಲ. ವಾಶ್ರೂಮಲ್ಲಿ ಸ್ನಾನ ಮಾಡ್ತಾ ಇದ್ದರೆ ಅಥವಾ ಕಿಚನಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಯಾರ್ದೋ ವಾಯ್ಸ್ ಕೇಳಿಸೋದು, ತಿರುಗಿ ನೋಡಿದ್ರೆ ಯಾರು ಇರ್ತಿರಲಿಲ್ಲ. ಏನಿದು ವಿಚಿತ್ರ ಅರ್ಥ ಆಗ್ತಿರಲ್ಲ. ಗೌರವ್ ಏನು ಮಾಡ್ತಾರೆ, ಒಂದಿನ ತಮ್ಮ ಅಕ್ಕ ಪಕ್ಕದ ಮನೆಯವ್ರಿಗೆ ಆ ಮನೆ ಬಗ್ಗೆ ಕೇಳ್ತಾರೆ. ಆಗ ಗೌರವ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಗೌರವ್ ಆ ಒಂದು ಬಾಡಿಗೆ ಮನೆಗೆ ಶಿಫ್ಟ್ ಆಗೋ ಮುಂಚೆ ಅದೇ ಮನೆಯಲ್ಲಿ ಒಂದು ಕಾಲೇಜ್ ಮನೇನ ಮರ್ಡರ್ ಆಗಿರುತ್ತೆ. ಈಗ ತನ್ನ ಮನೆಯಲ್ಲಿ ಒಂದು ದೆವ್ವ ಇದೆ ಅಂತ ಗೊತ್ತಿದ್ದು ಅದನ್ನ ತಾನು ಫೀಲ್ ಮಾಡಾದ್ಮೇಲೂ ಕೂಡ ಯಾರಾದರೂ ಅದೇ ಮನೇಲಿ ಇರ್ತಾರೆ ಅಂದರೆ ಅದು ಅವ್ರು ಉಚಿತ. ಆಬ್ವಿಯಸ್ಲಿ ಯಾರೇ ಆಗಲಿ ಯಾರು ಆ ಥರ ಮನೇಲಿದ್ದರೆ ಅವ್ರು ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಆದರೆ ಗೌರವ್ ಹಂಗೆ ಮಾಡಲಿ, ಭಯ ಪಟ್ಕೊಂಡು ಮನೇನ ಖಾಲಿ ಮಾಡೋದು ಬದಲಾಗಿ ಆ ಗೌರವ್ ಮನೇಲಿದ್ದಂಥ ಆ ದೆವ್ವ ಜೊತೆ, ಆತ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅಲ್ಲಿವರೆಗೂ ಆ ದೆವ್ವಗಳು, ಆತ್ಮ, ಪ್ರೇತಾತ್ಮ ಇದ್ರ ಬಗ್ಗೆನೇ ನಂಬಿಕೆ ಇಲ್ದಿರೋದು ಗೊತ್ತೇ ಇದ್ದಂಥ ಗೌರವ್ ಆ ದೆವ್ವಗಳ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆವ್ವಗಳು ನಿಜವಾಗ್ಲೂ ಇರ್ತಾವ, ಇದರ ಜೊತೆಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆ ಒಂದು ಸಬ್ಜೆಕ್ಟ್ ಮೇಲೆ ಅದು ಏನು ಇಂಟ್ರೆಸ್ಟ್ ಬರುತ್ತೆ ಗೊತ್ತಿಲ್ಲ, ಅವರು ಏನು ಅದು ಪೈಲಟ್ ಕೋರ್ಸ್ ಮಾಡ್ತಾಯಿದ್ರು ಅದನ್ನ ಡ್ರಾಪ್ ಮಾಡಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅನ್ನೋ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾರೆ ಕಲಿಯೋದಕ್ಕೆ. ಆ್ಯಂಡ್ ಆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಏನು ಅಂದ್ಕೊಂಡಿದ್ರು ಅದು ಮಾಡಬೇಕು ಅಂತ ಅದಕ್ಕೆ ಬೇಕಾದಂಥ ಅಷ್ಟು ಕೋರ್ಸ್ನ ಕಂಪ್ಲೀಟ್ ಮಾಡಿ 2009ರಲ್ಲಿ ಅವ್ರು ಮತ್ತೆ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದಾದಮೇಲೆ ಗೌರವ್ ಅವ್ರ ಥರನೇ ಮೈಂಡ್ ಸೆಟ್ ಇರುವಂಥ ಒಂದಿಷ್ಟು ಜನರ ಹತ್ರ ಸೇರಿಕೊಂಡು ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಅಂತ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಈಗ 2009ನಲ್ಲಿ ಈ ನ್ಯೂಸ್ ಚಾನಲಲ್ಲಿ ಹಾರರ್ ಶೋಸ್ನ ಭಾರಿ ಡಿಮ್ಯಾಂಡ್ಸ್ ಇತ್ತು. ಆ ನ್ಯೂಸ್ ಚಾನಲ್ ಎಲ್ಲರನ್ನೂ ಸೇರಿಸ್ಕೊಂಡು ಗೌರವ್ ತಿವಾರಿ
ಒಂದಷ್ಟು ಶೋಸ್ನ ಮಾಡಿದ್ರು. ಬರ್ತಾ ಬರ್ತಾ ಆ ಶೋಸ್ಗಳು ತುಂಬ ಕಮ್ಮಿ ಆಗ್ತಾ ಹೋಯ್ತು. ರೀಸನ್ ಏನಂದರೆ ಗೌರವ್ ತಿವಾರಿಗೆ ಆ ಶೋಸ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅವ್ರಿಗೆ ಯಾರಾದ್ರು ಒಂದು ಹಾಂಟೆಡ್ ಪ್ಲೇಸ್ಗೆ ಹೋದಾಗ ಅಲ್ಲಿ ಅವ್ರಿಗೆ ಏನಾದ್ರು ಕಂಡ್ರೆ ಏನಾದ್ರು ಫೀಲ್ ಆದರೆ ಅದನ್ನು ಮಾತ್ರ ಬಾಯ್ಬಿಟ್ಟು ಕ್ಲಿಯರಾಗಿ ಹೇಳೋರು. ಎಕ್ಸ್ಟ್ರಾ ಡ್ರಾಮಾ ಮಾಡೋದು, ಓವರ್ ಆ್ಯಕ್ಟಿಂಗ್ ಮಾಡೋದು, ಇಲ್ಲ ಇದಿದೆ ಅಂತ ಮಾಡೋದೆಲ್ಲ ಮಾಡ್ತಿರ್ಲಿಲ್ಲ. ಬಟ್ ಈ ನ್ಯೂಸ್ ಚಾನಲ್ದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ಅಲ್ಲಿ ಏನೇ ಕಾಣಿಸಿಲ್ಲ ಅಂದರೂ ಅವ್ರ ರಿಯಾಕ್ಷನ್ ಬೇಕಾಗಿತ್ತು. ಕಿರ್ಚಾಡ್ಕೊಂಡು ಓಡಾಡಿಕೊಂಡು ಮಾಡೋಂಥ ಕ್ಯಾರೆಕ್ಟರ್ ಬೇಕಾಗಿತ್ತು. ಆ ಥರ ಒಂದು TRPನ ಎತ್ತುಕೊಳ್ಳೋಕ್ಕೆ. ಬಟ್ ಅದು ಗೌರವ್ ಕೈಲಾಗಿಲ್ಲ. ಅದನ್ನ ನಿಲ್ಲಿಸ್ಬಿಟ್ರು. ಅದಾದಮೇಲೆ ಆಸ್ಟ್ರೇಲಿಯಾದಲ್ಲಿ ಒಂದು ರಿಯಾಲಿಟಿ ಶೋಲ್ಲಿ ಅವ್ರಿಗೆ ಚಾನ್ಸ್ ಆಗುತ್ತೆ. 52 ಕಂಟ್ರೀಸಲ್ಲಿ ಕಾಸ್ಟ್ ಆಗ್ತಿದ್ದಂಥ ಒಂದು ಬಿಗ್ಗೆಸ್ಟ್ ಹಾರರ್ ಶೋ ಅದು. ಅದರಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿ ಗೌರವ್ ತಿವಾರಿ ಅವರು ಸೆಲೆಕ್ಟ್ ಆಗಿರ್ತಾರೆ. ಆ ಒಂದು ಶೋ ಗೌರವ್ ತಿವಾರಿನ ರಿಗಾರ್ಡಿಂಗ್ ಒಂದು ಇನ್ಸಿಡೆಂಟ್ನ ನಾವು ಹೇಳ್ತೀವಿ. ಈ ಒಂದು ಇನ್ಸಿಡೆಂಟ್ನ ಕೇಳಿದ್ರೆ ಅವ್ರಿಗೆ ಎಷ್ಟು ಬಂಡೈರಿ ಆಯಿತು ಅಂತ ಗೊತ್ತಾಗುತ್ತೆ. ಯಾರಿಗೆ ಆದರೂ ಭಯ ಆಗುವಂಥ ಒಂದು ವಿಷಯ ಇದು. ಈ ಮಾರ್ಚರ್ ಇರುತ್ತೆ ಗೊತ್ತಾ, ಅಂದರೆ ಪೊಲೀಸವರು ಅನ್ಐಡೆಂಟಿಫೈಡ್ ಬಾಡಿನ ಶವಗಳನ್ನ ಹಾಕಿಟ್ಟಿರ್ತಾರೆ. ಆ ಥರ ಒಂದು ಮಾರ್ಚರಿಯಲ್ಲಿ ಶವಗಳ ಮಧ್ಯ ನೈಟು ಮಲಗಿರೋ ವೈಬ್ ಹೆಂಗಿರುತ್ತೆ ಅಂತ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಗೌರವ್ ತಿವಾರಿ ಅವರು ಶೋನ ಮೇಕರ್ಸ್ಗೆ ಹೇಳ್ತಾರೆ. ಆಗ ಶೋನ ಮೇಕರ್ಸ್ ಐಡಿಯಾ ತುಂಬ ಚೆನ್ನಾಗಿದೆ, ಆದರೆ ಹೋಗ್ಬಿಟ್ಟು ಶವಗಳ ಜೊತೆ ಯಾರು ಇರ್ತಾರೆ, ಯಾರು ಮಲ್ಕೋತಾರೆ ಅಂತ ಹೇಳ್ತಾರೆ. ಆಗ ಗೌರವ್ ನಾನೇ ಹೋಗ್ತೀನಿ, ನಾನೇ ಆ ಮಾರ್ಚರಿಯಲ್ಲಿ ಮಲ್ಕೋತೀನಿ, ಒಂದು ನೈಟ್ ಕಂಪ್ಲೀಟಾಗಿ ಅಲ್ಲಿದ್ದು ಬರ್ತೀನಿ ಅಂತ ಒಪ್ಕೋತಾರೆ. ಸೊ ಒಂದು ದಿವಸ ಶೂಟಿಂಗ್ ಫಿಕ್ಸ್ ಆಗುತ್ತೆ. ಗೌರವ್ ತಿವಾರಿ ಕೈಗೆ ಒಂದು ಕ್ಯಾಮ್ರಾ ಕೊಟ್ಟು ಅವ್ರನ್ನ ಒಂದು ಬಾಕ್ಸ್ ಒಳಗೆ, ಅಂದರೆ ಏನು ಆ ಬಾಕ್ಸ್ ಇರುತ್ತಲ್ಲ ಅದು ಮಾರ್ಚರಿದ್ದು ಅದ್ರೊಳಗೆ ಹಾಕಿ ಅವ್ರನ್ನ ಆಚೆಯಿಂದ ಕ್ಲೋಸ್ ಮಾಡಿ ಲಾಕ್ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಆ ಜಾಗದಲ್ಲಿ ಆ ಬಾಕ್ಸ್ ಒಳಗೆ ಸುತ್ತಮುತ್ತ ಇರೋ ಶವಗಳ ಮಧ್ಯೆ ಮಾರ್ಚರಿಯಲ್ಲಿ ಮಲ್ಕೋಬೇಕು ಅಂದರೆ ಹೆಂಗಿರುತ್ತೆ. ಮೇಲೆ ಕೆಳಗೆ ಅಕ್ಕ ಪಕ್ಕ ಪ್ರತಿ ಕಡೆ ಡೆಡ್ ಬಾಡಿನೇ. ಆ ಒಂದು ಶವಗಳ ಜೊತೆ ನೀವು ಒಬ್ಬರೇ ರಾತ್ರಿ ಕಳಿಬೇಕು ಅಂದರೆ ಎಷ್ಟು ಭಯ ಆಗುತ್ತಲ್ಲ. ಯಾವ ಒಂದು ಕೆಲಿಂದ ಮಾಡೋದಕ್ಕಾಗಲ್ಲ. ಬಟ್ ಗೌರವ್ ತಿವಾರಿ ಅದನ್ನ ಎತ್ಕೊಂಡು ಮಾಡ್ತಾರೆ. ಸೊ ಈ ಥರ ಎಷ್ಟು ಹಾಂಟೆಡ್ ಪ್ಲೇಸ್ಗಳಿಗೆ ಹೋಗಿ ಅಲ್ಲಿರೋಂಥ ಮಿಸ್ಟ್ರೀಸ್ನ ಸಾಲ್ವ್ ಮಾಡಿದಂಥ ವ್ಯಕ್ತಿ ಒಂದು ದಿನ ಸಡನ್ನಾಗಿ ಅವ್ರ ಮನೇಲಿರೋ ಬಾತ್ರೂಮಲ್ಲಿ ಸತ್ತು ಬಿದ್ದಿರ್ತಾರೆ. ಅವ್ರ ಮನೇಲಿರೋದು 4 ಜನ. ಒಂದು ಗೌರವ್ ಅವ್ರ ಹೆಂಡತಿ ಮತ್ತು ಅವ್ರ ಅಪ್ಪ ಅಮ್ಮ. ಸೊ ಅವ್ರು 6 ಜುಲೈ 2016 ಗೌರವ್ ಅವ್ರ ಆಫೀಸ್ಗೆ ಹೋಗ್ತಾರೆ ನಾರ್ಮಲಾಗಿ. ಮನೆಗೆ ತುಂಬ ಲೇಟಾಗಿ ಬರ್ತಾರೆ. ಈ ವಿಷಯಕ್ಕೆ ಹೆಂಡತಿ ಅಂತ ಬಯಸ್ಕೋತಾರೆ ಕೂಡ. ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡಿಕೊಂಡು ಮಲಗೋ ಅಷ್ಟರಲ್ಲಿ ರಾತ್ರಿ 2 ಗಂಟೆ ಆಗಿರುತ್ತೆ. ಸೊ ರಾತ್ರಿ ಅಷ್ಟು ಲೇಟಾಗಿ ಮಲಗಿರೋಂಥ ಗೌರವ್ ನಾಳೆ ಬೆಳಿಗ್ಗೆ ಅಂದರೆ 7th ಜುಲೈ ತುಂಬ ಲೇಟಾಗಿರ್ತಾರೆ. ಎದ್ದು ಅವ್ರ ಹೆಂಡತಿಗೆ ಕಾಫಿ ಮಾಡೋದಕ್ಕೆ ಹೇಳಿ ಕಾಫಿ ಕುಡಿತಾ ಲ್ಯಾಪ್ಟಾಪಲ್ಲಿ ಏನೋ ಒಂದು ಚೆಕ್ ಮಾಡ್ತಾಯಿರ್ತಾರೆ. ಅವ್ರಿಗೆ ಒಂದು ಇಮೇಲ್ ಬರ್ತಾರೆ ಟೈಮಲ್ಲಿ. ಆ ಮುಂದಿನ ವೀಕಲ್ಲಿ ಒಂದು ವೆರಿ ಫೇಮಸ್ ಮ್ಯಾಗ್ಝಿನ್ನ ಕವರ್ ಪೇಜಲ್ಲಿ ಗೌರವ್ ತಿವಾರಿ ಅವ್ರನ್ನ ಫೋಟೋ ಬರ್ತಾಯಿದೆ ಅಂತ. ಇದರಿಂದ ಖುಷಿಪಟ್ಟು ಅವರು ಈ ವಿಷಯನ ತನ್ನ ಹೆಂಡತಿಗೆ ಹೇಳೋಕ್ಕೆ ಹೋಗ್ತಾರೆ, ತಂದೆ ತಾಯಿಗೆ ಹೇಳ್ತಾರೆ. ಅದಾದಮೇಲೆ ಖುಷಿಪಟ್ಟು ಸಾಕು, ಈಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ, ನಾನು ನಿಮಗೆ ಟಿಫನ್ ರೆಡಿ ಮಾಡ್ತೀನಿ ಅಂತ ಹೆಂಡತಿ ಹೇಳ್ತಾರೆ. ಸೊ ಗೌರವ್ ಅವರು ಲ್ಯಾಪ್ಟಾಪ್ನ ಸೈಡ್ಗೆ ಇಟ್ಬಿಟ್ಟು ವಾಶ್ರೂಮ್ ಒಳಗೆ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾರೆ. ಅವರು ಒಳಗೆ ಹೋಗಿದ್ದು ಎಕ್ಸಾಕ್ಟ್ 10 ನಿಮಿಷ ಆದಮೇಲೆ ಆ ಒಂದು ವಾಶ್ರೂಮ್ ಒಳಗೇನಿಂದ ಟಣ್ ಅಂತ ಒಂದು ಸೌಂಡ್ ಬರುತ್ತೆ. ಅವ್ರ ಹೆಂಡತಿ ಆ ಸೌಂಡನ್ನ ಕೇಳಿಸ್ಕೊಂಡು ವಾಶ್ರೂಮ್ ಕಡೆ ಓಡೋಗ್ತಾರೆ. ಹೋಗಿ ನೋಡಿದ್ರೆ ವಾಶ್ರೂಮ್ ಡೋರ್ ಒಳಗಡೆಯಿಂದ ಲಾಕ್ ಆಗಿದೆ. ಎಷ್ಟೇ ನಾಕ್ ಮಾಡಿದ್ರು ಗೌರವ್ ಅಂತ ಕರೆದ್ರೂ ಒಳಗಡೆಯಿಂದ ಯಾವುದೇ ರೆಸ್ಪಾನ್ಸ್ ಇರೋದಿಲ್ಲ. ಸೊ ಹೆಂಡತಿ ಗಾಬರಿ ಆಗಿಬಿಟ್ಟು ಅವರು ಹೋಗಿ ಅವ್ರ ಅಪ್ಪ ಅಮ್ಮನ ಎಲ್ಲರನ್ನೂ ಬರ್ತಾರೆ, ಗೌರವ್ ಅವ್ರ ಅಪ್ಪ ಅಮ್ಮನ. ಸೊ ಅವ್ರ ತಂದೆ ಬಂದುಬಿಟ್ಟು ವಾಶ್ರೂಮ್ ಡೋರ್ನ ತುಂಬ ಸಲ ನಾಕ್ ಮಾಡ್ತಾರೆ. ಗೌರವ್ ಅಂತ ತುಂಬ ಸಲ ಕೂಗ್ತಾರೆ. ಆದರೂ ಕೂಡ ಒಳಗಡೆಯಿಂದ ಯಾವುದೇ ರೆಸ್ಪಾನ್ಸ್ ಇರೋದಿಲ್ಲ. ಸೊ ಹಂಗೋ ಹಿಂಗೋ ಮಾಡಿ ಡೋರ್ನ ಬ್ರೇಕ್ ಮಾಡ್ತಾರೆ. ಒಳಗೆ ಹೋಗಿ ನೋಡಿದ್ರೆ ಗೌರವ್ ಕೆಳಗಡೆ ಫ್ಲೋರ್ ಮೇಲೆ ಬಿದ್ದೋಗಿರ್ತಿದ್ರೆ ಆ್ಯಂಡ್ ಅವ್ರಿಗೆ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಆ್ಯಂಡ್ ಆಗ ಸಡನ್ನಾಗಿ ಅವ್ರ ಮನೆಯವರು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ಹತ್ರದಲ್ಲಿರೋಂಥ ಹಾಸ್ಪಿಟಲ್ಗೆ ಗೌರವ್ನ ಸೇರಿಸ್ತಾರೆ. ಆದರೆ ಅಲ್ಲಿ ಹೋಗಾದ್ಮೇಲೆ ಡಾಕ್ಟರ್ಸ್ ಹೇಳ್ತಾರೆ ಗೌರವ್ ತುಂಬಾ ಮುಂಚೆನೇ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಈಗ ಪ್ರಶ್ನೆ ಏನು ಅಂದರೆ, ಗೌರವ್ನ ಯಾರು ಸಾಯಿಸಿದ್ರು? ಮನೆ ಒಳಗಡೆನೇ ಎಲ್ಲ ಇರಬೇಕಾದ್ರೆ ಯಾವ ವ್ಯಕ್ತಿ ಬಂದು ಮನೆ ಒಳಗೆ ಗೌರವ್ನ ಸಾಯಿಸಿದ್ರು? ಆ್ಯಂಡ್ ಸಾಯಿಸಿ ಹೆಂಗೆ ಮನೆಯಿಂದ ಆಚೆ ಹೋಗ್ತಾನೆ? ಇನ್ನು ಮನೆಯೊಳಗೆ ಏನಾದರೂ ಗೌರವ್ ಮೇಲೆ ದ್ವೇಷ ಇತ್ತು ಅಂದರೆ ಅದನ್ನು ಏನಿಲ್ಲ, ತುಂಬ ಹ್ಯಾಪಿಯೆಸ್ಟ್ ಫ್ಯಾಮಿಲಿ. ಹಾಗಿದ್ದರೆ ಮತ್ತು ಗೌರವ್ಗೆ ತನ್ನ ಸಾವಿಗೆ ಏನು ಸಂಬಂಧ? ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಪೊಲೀಸ್ ಅವ್ರ ಹತ್ರ ಒಂದು ಟೀಮು ಗೌರವನ ಮನೆಗೆ ಬಂದು ಪ್ರತಿಯೊಂದು ಜಾಗನೂ ನೀಟಾಗಿ ಅಬ್ಸರ್ವ್ ಮಾಡಿ ಎಲ್ಲ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನ್ನ ಮಾಡಿ ಒಂದು 5-6 ಮಂತ್ಸ್ ಆದಮೇಲೆ ಗೌರವನ ಡೆತ್ ರಿಗಾರ್ಡಿಂಗ್ ಒಂದು ಕ್ಲಾರಿಫಿಕೇಷನ್ನ ಕೊಡ್ತಾರೆ.
ಅವರ ಪ್ರಕಾರ ಗೌರವನ ಯಾರೂ ಸಾಯಿಸಿಲ್ಲ, ಗೌರವೇ ಸ್ವತಃ ಸುಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಈಗ ಪೊಲೀಸ್ ಅವರು ಕೊಟ್ಟಂಥ ಈ ಒಂದು ಸ್ಟೇಟ್ಮೆಂಟ ಯಾರೂ ನಂಬಲಿಕ್ಕೆ ರೆಡಿ ಇರಲ್ಲ. ಯಾಕೆಂದರೆ ಗೌರವ್ ತಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡೋಷ್ಟು ಅಂಥ ದೊಡ್ಡ ಪ್ರಾಬ್ಲಮಲ್ಲಿ ಏನಿರಲಿಲ್ಲ. ಫೈನಾನ್ಷಿಯಲಿ ಚೆನ್ನಾಗಿತ್ತು, ಫೇಮ್ ಕೂಡ ಇತ್ತು. ಅಂಥದ್ರಲ್ಲಿ ಒಬ್ಬ ಮನುಷ್ಯ ಸುಮ್ಮನೆ ಏನಕ್ಕೆ ತಾನು ಸಾಯಿಸ್ಕೋತಾನೆ? ನೋಡಿ, ಒಬ್ಬ ಮನುಷ್ಯ ಏನಿದ್ದಾನೆ, ಅವನೇನಾದ್ರು ಹೇಳ್ಕೊಂಡು ಸತ್ತರೆ ಅವನ ಬಾಡಿ ಏನಿರುತ್ತೋ ಅದ್ರ ಮೇಲಿಂದ ಕೆಳಗಡೆ ತನಕ ನೇತಾಡ್ತಿರುತ್ತೆ, ಆ ಮೇಲಿಂದ ಕೆಳಗಡೆ ನೇತಾಡ್ತಿರುತ್ತೆ. ಬಟ್ ಗೌರವನ ಬಾಡಿ ಕೆಳಗಡೆ ಫ್ಲೋರಲ್ಲಿ ಬಿದ್ದಿತ್ತು. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯನ್ನಾರು ಸೂಸೈಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಅವ್ನ ಕತ್ತಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಅಥವಾ ಡಾರ್ಕ್ ಬ್ರೌನ್ ಮಾರ್ಕ್ಸ್ ಅಂತ ಒಂದಿರುತ್ತೆ. ಬಟ್ ಗೌರವ್ ತಿವಾರಿ ನಮ್ಮ ಮ್ಯಾಟರಲ್ಲಿ ಇಲ್ಲಿ ಕತ್ತ ಹತ್ರ ಅವ್ರಿಗೆ ನೇವಿ ಬ್ಲೂ ಕಲರ್ನ ಒಂದು ಮಾರ್ಕ್ ಇರುತ್ತೆ. ಆ ಒಂದು ನೇವಿ ಬ್ಲೂ ಕಲರ್ನ ಮಾರ್ಕ್ ಗೌರವ್ ತಿವಾರಿನ ಕತ್ತ ಹತ್ರ ಹೇಗೆ ಬಂತು? ನೋ ಆನ್ಸರ್. ಸೊ ಪೊಲೀಸವರು ಏನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು, ಅದನ್ನ ಮಾಡಿ ಗೌರವ್ ತಿವಾರಿನ ಅವರೇ ಸತ್ತೋಗಿದ್ದು ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಬಿಟ್ರು. ಬಟ್ ಅದನ್ನ ಯಾರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಈವನ್ ಗೌರವ್ನ ಫ್ಯಾಮಿಲಿ ಕೂಡ. ಗೌರವ್ ಸತ್ತಾದ್ಮೇಲೆ ಗೌರವ್ನ ಹೆಂಡತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಗೌರವ್ ಸಾಯೋದಕ್ಕೆ ಅಂತ ಒಂದು 10-15 ದಿವಸ ಮುಂಚೆ ಅವ್ರು ತುಂಬಾ ಡಿಸ್ಟರ್ಬ್ ಆಗಿದ್ರು ಅಂತ. ಇದನ್ನು ಗೌರವ್ ಅವರ ಹೆಂಡತಿ ನೋಟಿಸ್ ಮಾಡಿಬಿಟ್ಟು ಅವ್ರ ಹತ್ರ ಹೋಗಿ ಕೇಳಿದ್ರಂತೆ, ಯಾಕೆ ನೀವು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರ, ಏನಾಯಿತು ಅಂತ. ಆಗ ಗೌರವ್ ತಮ್ಮ ಹೆಂಡತಿಗೆ ಹೇಳಿದ್ರಂತೆ, ಅವ್ರ ಜೊತೆ ಯಾವುದೋ ಒಂದು ಪ್ರೇತಾತ್ಮ ಇದೆ, ಅವ್ರಿಗೆ ಅದು ತುಂಬಾ ಹಿಂಸೆ ಕೊಡ್ತಾ ಇದೆ, ನಾನು ಟ್ರೈ ಮಾಡ್ತಾ ಇದ್ದೀನಿ ಅದರಿಂದ ದೂರ ಹೋಗಲಿಕ್ಕೆ, ಬಟ್ ಎಲ್ಲೇ ಹೋದರೂ ಆ ಪ್ರೇತಾತ್ಮ ನನ್ನ ಬಿಡ್ತಾ ಇಲ್ಲ ಅಂತ ಗೌರವ್ ತಿವಾರಿ ಅವರು ತಮ್ಮ ಹೆಂಡತಿ ಹತ್ರ ಹೇಳ್ಕೊಂಡಿರ್ತಾರೆ. ಸೊ ಇದಾಗಿದ್ದು ಒಂದು ಸ್ವಲ್ಪ ದಿನ ಆದಮೇಲೆ ಗೌರವ್ ತಿವಾರಿ ಅವರು ಸತ್ತೋಗ್ಬಿಟ್ಟರು. ಗೌರವ್ನ ಆ ಪ್ರೇತಾತ್ಮನೇ ಸಾಯಿಸಿದ್ಯಾ ಅನ್ನೋದು ಇವತ್ತುವರೆಗೂ ಉತ್ತರನೇ ಇಲ್ಲ. ಇವತ್ತಿಗೂ ಅವ್ರ ಹೆಂಡತಿ ಅದನ್ನೇ ಹೇಳೋದು. ಇದು ಗೌರವ್ ತಿವಾರಿ ಅವ್ರದ್ದು ಲೈಫ್ ಸ್ಟೋರಿ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಬರ್ತೀನಿ. ಅದಕ್ಕೆ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲಸ ನೋಡಿದ್ಮೇಲೆ ಅನ್ನಿಸ್ತು ಅಂದರೆ ಕೆಲವೊಂದು ವಿಷಯಗಳು ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಇದ್ರೇ ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಒಂದು ಲೈನ್ ಇದೆ, ಲೈಕ್ ಯು ಲುಕ್ ಇನ್ ಟು ದಿ ಡಾರ್ಕ್ ಲುಕ್ಸ್ ಬ್ಯಾಕ್ ಅಟ್ ಯು. ಸೊ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.